ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಪಪ್ಪಿಗಳಿಗೆ ಏನು ಫುಡ್ನ ಫೀಡ್ ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತೀರಾ. ಸೊ ನಾವು 15 ಡೇಸಿಗೆ ಬಂದು ಡಿವಾರ್ಮಿಂಗ್ನ ಮಾಡ್ತೀವಿ. ಅದಾದಮೇಲೆ ಬಂದು ಒಂದು ಸಿರ್ಲಾಕ್ನ ಪಪ್ಪಿಗಳಿಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸಿರ್ಲಾಕ್ ಕೊಡ್ಬೋದು ಅಥವಾ ಪಪ್ಪಿಗಳಿಗೆ ಬಂದು ಸೆಮಲಾಕ್ ಅಂತ ಬರುತ್ತೆ, ಅದನ್ನು ಕೂಡ ನೀವು ಕೊಡ್ಕೋಬೋದು. ನಾವು ಬಂದು ಸಿರ್ಲಾಕ್ನ ಕೊಡ್ತಾ ಇದ್ದೀವಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಕೊಡಬೇಕು ಪಪ್ಪಿಗೆ ಅನ್ನೋದನ್ನು ನೋಡೋಣ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೆರ್ಲಾಕಲ್ಲಿ ಬಂದು ವೀಟ್, ಆ್ಯಪಲ್, ಕ್ಯಾರೆಟ್ ಇದೊಂದು ಕೊಡ್ತಾಯಿದ್ದೀನಿ ನಾನು. ಇದರಲ್ಲಿ ಬೇರೆ ಬೇರೆ ರೀತಿ ಸಿಗುತ್ತೆ. ನಾನು ಇದನ್ನು ಕೊಡ್ತಾಯಿದ್ದೀನಿ. ಇದರ ಒಂದು ಪ್ರೈಸ್ ಬಂದು 275 ರೂಪಾಯಿ ಇದೆ. ಇದರೊಳಗೆ ಈ ರೀತಿ ಇರುತ್ತೆ, ನೋಡ್ಬೋದು ನೀವು. ಈ ರೀತಿ ಒಂದು ಸ್ಪೂನ್ನ ಕೂಡ ಅವರೇ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಎಷ್ಟು ಬೇಕಷ್ಟು ನೀವು ಕೊಡ್ಬೋದು. ಸೊ ಇದನ್ನು ಇದೇ ರೀತಿ ನೀವು ಸ್ಟೋರ್ ಮಾಡ್ಕೋಬೇಕಾಗಿರುತ್ತೆ. ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಈ ಟೈಪಲ್ಲಿ ಇರುತ್ತೆ, ನೋಡ್ಬೋದು ನೀವು, ಪೌಡರ್ ಟೈಪಲ್ಲಿ. ಸೊ ನಾನು ಬಂದು ಒಂದು 3/4 ಸ್ಪೂನಷ್ಟು ಹಾಕೋತಾ ಇದ್ದೀನಿ, ಯಾಕಂದರೆ 3 ಪಪ್ಪಿ ಇರೋದು. ಇದಕ್ಕೀಗ ಬಿಸಿ ಮಾಡಿರುವಂತಹ ನೀರನ್ನ ಹಾಕೋತೀನಿ. ಸೊ ವಾಟರ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಶಿಡ್ಜು ಪಪ್ಪಿ ಕೊಡ್ತಾ ಇದ್ದೀನಿ. ಇದು 3 ಪಪ್ಪಿ ಇರೋದು. ಹಾಗೆ ಸ್ವಲ್ಪ ಕ್ವಾಂಟಿಟಿ ಮಾಡ್ಕೊಂಡಿದ್ದೀನಿ, ಫಸ್ಟೇ ಕೊಡ್ತಾ ಇರೋದು ಪಪ್ಪಿಗಳಿಗೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಸೊ ನೆಕ್ಸ್ಟು ಇದು ತಣ್ಣಗೆ ಹಾಕಿಬಿಡಬೇಕು. ತಣ್ಣಗಾದ್ಮೇಲೆ ಪಪ್ಪಿಗಳಿಗೆ ಕೊಡೋಣ. ಓಕೆ ಫ್ರೆಂಡ್ಸ್, ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಈಗ ಲಾಸ್ಟ್ ಟೈಮೆಲ್ಲ ಈ ರೀತಿ ನಿಪ್ಪಲ್ ಬಾಟಲಲ್ಲಿ ಪಪ್ಪಿಗಳಿಗೆ ಫೀಡಿಂಗ್ನ ಕೊಡ್ತಾಯಿದ್ದೆ. ಬಟ್ ಇದು ಬಂದು ತುಂಬಾ ಟೈಮ್ ತೊಗೊಳ್ತಿತ್ತು. ಹಾಗಾಗಿ ಈ ರೀತಿ ಸಿರಿಂಜಲ್ಲಿ ಕೊಡ್ತಾ ಇದ್ದೀನಿ. ಇದರಲ್ಲಿ ತುಂಬ ಬೇಗ ಕೊಡ್ಬೋದು. ಹಾಗೆ ಕೆಲವೊಂದು ಪಪ್ಪಿಗಳು ಈ ರೀತಿ ಫೀಡಿಂಗ್ ಬಾಟಲಲ್ಲಿ ಕೊಟ್ಟಾಗ ಸರಿಯಾಗಿ ಕುಡಿತಾನೆ ಇರಲಿಲ್ಲ. ಹಾಗೆ ಈ ರೀತಿ ಇಂಜೆಕ್ಷನ್ ಟ್ಯೂಬ್ ಏನು ಬರುತ್ತೆ, ಸೊ ಇದರಲ್ಲಿ ಕೊಡ್ತಾ ಇದ್ದೀನಿ. ಇದೆಲ್ಲ ನಿಮಗೆ ಮೆಡಿಕಲ್ಗಳಲ್ಲಿ ಸಿಗುತ್ತೆ. ಸೊ ಅಲ್ಲಿಂದ ತೊಗೊಂಡು ನೀವು ಪಪ್ಪಿಗಳಿಗೆ ಫೀಡಿಂಗ್ನ ಮಾಡಿಸ್ಬೋದು. ಸೊ ಬನ್ನಿ ಈಗ ಪಪ್ಪಿಗಳಿಗೆ ಫೀಡಿಂಗ್ನ ಕೊಡೋಣ. ಸೊ ತಣ್ಣಗಾಗಿದೆ ಮತ್ತು ರೆಡಿ ಕೂಡ ಇದೆ ಈಗ. ಸೊ ಇದೊಂದು ಕೊಟ್ಟರೆ ಸಾಕು. ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಸ್ವಲ್ಪ ಕೊಡಿ. ಓಕೆ, ಪಪ್ಪಿ ಎಷ್ಟು ತೊಗೊಳುತ್ತೆ ಅಷ್ಟು ನೋಡ್ಬಿಟ್ಟು ನೀವು ಕೊಡಬೇಕಾಗುತ್ತೆ. 1 ಸಿರಂಜ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ 1 ಸ್ಪೂನ್, ಈ ಸ್ಪೂನ್ ಏನಿದೆ ಅಷ್ಟೇ ಬರುತ್ತೆ, ಅಷ್ಟೇ. 1 ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಬರ್ಬೋದು, ಅಷ್ಟೇ. ಫ್ರೆಂಡ್ಸ್, ಈ ರೀತಿ ಸ್ವಲ್ಪ ಸ್ವಲ್ಪ ಕುಡಿಸ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಆಗಿರೋದ್ರಿಂದ ಅಷ್ಟೊಂದು ಸರಿಯಾಗಿ ಕುಡಿಯೋದಿಲ್ಲ. ಡೇ ಬೈ ಡೇ ಅಭ್ಯಾಸ ಆಗುತ್ತೆ ಮರಿಗಳಿಗೆ. ನಿಮಗೊಂದು ವೇಳೆ ಈ ರೀತಿ ಸಿರ್ಲಾಕ್ನ ಕುಡಿಸೋದಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದರೆ ನೀವು ಫೀಡಿಂಗ್ ಬಾಟಲ್ನ ಯೂಸ್ ಮಾಡಬಹುದು. ಸ್ಟಾರ್ಟಿಂಗ್ನಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕೊಡಿ. ಡೇ ಬೈ ಡೇ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಿ. ಹಾಗೆ ನಮ್ಮ ಹತ್ರ ಶಿಡ್ಜ್ ಪಪ್ಪಿಗಳು ಅವೈಲಬಲ್ ಇದೆ. ನಿಮಗೊಂದು ವೇಳೆ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ.